ಶುರು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನಾಶೋಷಯತಿ ಮಾರುತಃ. ನೈನಂ ಯಾವುದನ್ನು, ಚಿಂದಂತಿ ತುಂಡು ಮಾಡಲು, ಶಸ್ತ್ರಾಣಿ ಶಸ್ತ್ರಗಳಿಂದ ಸಾಧ್ಯವಿಲ್ಲವೋ, ಯಾವುದನ್ನು ಖಡ್ಗದಿಂದ ತುಂಡು ಮಾಡೋಕ್ಕೆ ಸಾಧ್ಯವಿಲ್ಲವೋ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಯಾವುದನ್ನು ಬೆಂಕಿ ಸುಡೋದಿಲ್ವೋ, ನಚೈನಂ ಕ್ಲೇದಯಂತ್ಯಾಪೋ ಯಾವುದು ನೀರಿನಿಂದ ತೊಯ್ಸೋಕ್ಕಾಗಲ್ವೋ, ಬೆಂಕಿಯಿಂದ ಸುಡೋಕ್ಕಾಗಲ್ವೋ, ಶಾಶ್ವತವಾದಂಥ ಶಕ್ತಿ, ಅದಕ್ಕೆ ಆತ್ಮ ಅಂತಾರೆ. ಅಂಥ ಆತ್ಮ ನಾನು ಈ ಶರೀರವನ್ನು ಧರಿಸಿ ಈ ಸೃಷ್ಟಿಯಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ. ನಾನು ಆತ್ಮ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದೀನಿ. ನಾನು ಆತ್ಮ ಮನಸ್ಸು ಬುದ್ಧಿ ಸಂಸ್ಕಾರದಿಂದ ಕೂಡಿರ್ತಕ್ಕಂತಹ ಒಂದು ದಿವ್ಯ ಶಕ್ತಿ. ನನ್ನ ರೂಪ ಚೈತನ್ಯ ಜ್ಯೋತಿರ್ಬಿಂದು. ಮನಸ್ಸಿನಿಂದ ಯೋಚನೆ ಮಾಡ್ತಕ್ಕಂತಹ, ಬುದ್ಧಿಯಿಂದ ತೀರ್ಮಾನ ಮಾಡ್ತಕ್ಕಂತಹ, ಕ್ರಿಯೆನ ನೆನಪಿಟ್ಕೊಳ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ನಾನು ಆತ್ಮ. ಈ ಶರೀರ ನಾನಲ್ಲ. ಈ ಶರೀರಕ್ಕೆ ಯಾವ ರೀತಿ ತಂದೆ ಇದ್ದಾರೋ ಹಂಗೆ ಇದರೊಳಗಿರ್ತಕ್ಕಂಥ ಚೈತನ್ಯ ಆತ್ಮನಿಗೂ ಕೂಡ ಒಂದು ಶಕ್ತಿ ಇದೆ, ವಿಶ್ವಶಕ್ತಿ, ಪರಮಾತ್ಮ ಅಂತಾರೆ. ನಾನು ಆತ್ಮ, ನಮ್ಮ ತಂದೆ ಪರಮಾತ್ಮ ಆಗಿದ್ದಾರೆ. ಪರಮ ಅಂದರೆ ಶ್ರೇಷ್ಠ ಅಂತೇಳಿ, ಅದು ಆತ್ಮನೇ, ಅದು ಶ್ರೇಷ್ಠ, ಅತಿ ಶ್ರೇಷ್ಠ ಆತ್ಮ. ಯಾಕೆ? ನಾನು ಆತ್ಮ, ಹುಟ್ಟು ಸಾವನಲ್ಲಿ ಬರ್ತೀವಿ ನಾವೆಲ್ಲ ಮಾನವರು, ತಾಯಿ ಗರ್ಭ ಸಂಜಾತರು, ಆದ್ದರಿಂದ ನಾವು ಆತ್ಮಗಳು. ಯಾರು ತಾಯಿ ಗರ್ಭದಲ್ಲಿ ಬರಲ್ವೋ, ಹುಟ್ಟು ಸಾವಿನಿಂದ ಮುಕ್ತಿಯಾಗಿರ್ತಾರೋ, ಶಾಶ್ವತವಾಗಿರ್ತಾರೋ, ಯಾರು ಅಯೋನಿಜನೋ ಅವನು ಪರಮಾತ್ಮ. ಪರಮ ಅಂದರೆ ಶ್ರೇಷ್ಠ, ಅತಿ ಶ್ರೇಷ್ಠ ಆತ್ಮ. ನಾನು ತಂದೆ, ನಮ್ಮ ತಂದೆ ಪರಮಾತ್ಮ. ನಮಗೆಲ್ಲ ಶರೀರಕ್ಕೆ ಹೆಸರಿದ್ದಂಗೆ ಪರಮಾತ್ಮನಿಗೆ ಆ ಆತ್ಮನ ಮೇಲೆ ಹೆಸರಿದೆ. ಅದಕ್ಕೆ ಶಿವ ಅಂತ ಕರೀತಾರೆ. ಶಿವ ಅಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಯಾವ ಚೈತನ್ಯ ಶಕ್ತಿ ಕಲ್ಯಾಣ, ಮಂಗಳ, ಶುಭ ಮಾಡುತ್ತೋ ಅದಕ್ಕೆ ಶಿವ ಅಂತ ಕರಿತೀವಿ. ಶಿವ ಅಂದರೆ ಅರ್ಥನೇ ಕಲ್ಯಾಣ, ಮಂಗಳ, ಶುಭ ಅಂತೇಳಿ. ಅವನ ಪರಮಾತ್ಮ. ಆ ಪರಮಾತ್ಮನಿಗೆ ಹೆಸರು ಶಿವ, ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ನಾನು ಆತ್ಮ, ನಮ್ಮ ತಂದೆ ಪರಮಾತ್ಮ. ಪರಮಾತ್ಮ ನಿರಾಕಾರ ಜ್ಯೋತಿರ್ಬಿಂದು. ಆ ಜ್ಯೋತಿರ್ಬಿಂದು ಶಿವನಿಗೆ ದೇವನೊಬ್ಬ, ನಾಮ ಹಲವು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಂದೇ ಒಂದು ಸತ್ಯವನ್ನು ಅನೇಕ ಹೆಸರಿನಿಂದ ಕರೀತಾರೆ. ಅಂಥ ಚೈತನ್ಯ ಶಕ್ತಿ ಶಿವ. ಅವನ್ನ ಮುಸ್ಲಿಮರು ಅಲ್ಲ ಅಂತಾರೆ, ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಅಂತ ಕರೀತಾರೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಂದೇ ಒಂದು ಸತ್ಯವನ್ನು ಅನೇಕ ಹೆಸರಿನಿಂದ ಕರೀತಾರೆ. ದೇವನೊಬ್ಬ, ನಾಮ ಹಲವು. ಅವನು ಸರ್ವಾತ್ಮರಿಗೂ ತಂದೆ ಆಗಿದ್ದಾನೆ. ವಿಶ್ವಪಿತ, ವಿಶ್ವೇಶ್ವರ, ಎಲ್ಲ ಧರ್ಮೀಯರಿಗೂ ತಂದೆ, ಎಲ್ಲರಿಗೂ ಒಬ್ಬನೇ. ಸೂರ್ಯ ಒಬ್ಬನೇ, ಅವನ್ನ ಅರ್ಕ, ಭಾನು, ಭಾಸ್ಕರ, ದಿವಾಕರ ಅಂತ ಕರೀತಾರೆ. ಹಾಗೆ ಶಿವ ಒಬ್ಬನೇ. ಅಲ್ಲಾ, ಖುದಾ, ಗಾಡ್, ಯೆಹೋವ ಎಲ್ಲನೂ ಕೂಡ ಒಬ್ಬನೇ ಆಗಿದ್ದಾನೆ. ಅವನು ಸರ್ವಾತ್ಮರಿಗೂ ತಂದೆ ಆಗಿದ್ದಾನೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಅಂತ ಹೇಳ್ತೀವಲ್ವ. ಹಿಂದೂ, ಮುಸ್ಲಿಮು, ಸಿಖ್, ಇಸಾಯಿ, ಪಾರ್ಸಿ ಎಲ್ಲ ಧರ್ಮೀಯರಿಗೂ ಒಬ್ಬನೇ ತಂದೆ. ಅವನಿಗೆ ಅನೇಕ ಹೆಸರಿನಿಂದ ನಾವು ಕರಿತೀವಿ. ಅವರವರ ಪದ್ಧತಿ ಅನುಸಾರ ಅವರು ಪೂಜೆ, ಧ್ಯಾನ, ಅರ್ಪಣೆ ಮಾಡ್ತಾ ಹೋಗ್ತಾರೆ. ಅವನು ನಮ್ಮೆಲ್ಲರಿಗೂ ತಂದೆ ಆಗಿದ್ದಾನೆ. ನಾನು ಆತ್ಮ ಆಗಿದ್ದೀನಿ, ನಮ್ಮ ತಂದೆ ಪರಮಾತ್ಮ ಆಗಿದ್ದಾರೆ. ಈಗ ನಾನು ಯಾರು ಅಂತ ಗೊತ್ತಾಯಿತು. ನಾನು ಈ ಶರೀರ ಅಲ್ಲ, ಶರೀರದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ನಾನು ಆತ್ಮ. ಈ ಆತ್ಮ ಅವಿನಾಶಿ, ಶಾಶ್ವತ. ದೇಹ ನಾಶ ಆಗುತ್ತೆ, ನಾನು ಆತ್ಮ ನಾಶ ಆಗೋದಿಲ್ಲ. ಅಂತ ಆತ್ಮನಿಗೆ ತಂದೆ ಆಗಿದ್ದಾನೆ ಪರಂಪಿತ, ಪರಮಾತ್ಮ, ತಂದೆ ಶಿವ, ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಈಗ ನಮಗೆ ನಮ್ಮನೆ ಗೊತ್ತಾಗಬೇಕಾಗಿದೆ. ಹೇಳ್ತಾರೆ ಅಲ್ಲಿದೆ ನಮ್ಮನೆ,
ಇಲ್ಲಿ ಬಂದೆ ನಾ ಸುಮ್ಮನೆ. ವರ್ಲ್ಡ್ ಡ್ರಾಮಾ, ವಿ ಆರ್ ಆಲ್ ಆ್ಯಕ್ಟರ್ಸ್, ಜಸ್ಟ್ ವಿ ಆರ್ ಆಲ್ ಕಮಿಂಗ್ ಟು ದಿಸ್ ವರ್ಲ್ಡ್ ಫಾರ್ ಟು ಪ್ಲೇಯಿಂಗ್ ಡ್ರಾಮಾ ಹಿಯರ್. ದ ಡ್ರಾಮಾ ಈಸ್ ಓವರ್, ವಿ ಆರ್ ಆಲ್ ಗೋಯಿಂಗ್ ಟು ಅವರ್ ಒರಿಜಿನಲ್ ಹೌಸ್. ಇಟ್ಸ್ ಕಾಲ್ಡ್ ಇನ್ಕಾರ್ಪೋರಿಯಲ್ ಸೋಲ್ ವರ್ಲ್ಡ್. ಆತ್ಮಲೋಕ, ಪರಂಧಾಮ, ಅದು ನಮ್ಮ ಮನೆಯಾಗಿದೆ. ಅದಕ್ಕೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೇನ ಸುಮ್ಮನೆ ಅಂತ ಹೇಳ್ತಾರೆ. ಇದು ಸುಮ್ಮನೆ ಆಟ ಆಡೋಕ್ಕೆ ಬಂದಿದ್ದೀವಿ ನಾವೆಲ್ಲ, ಇಲ್ಲಿರೋಕ್ಕೆ ಬಂದಿಲ್ಲ ನಾವು. ಇದು ಕ್ಷೇತ್ರ, ನಾಟಕ ಆಡ್ತಕ್ಕಂಥ ರಂಗಮಂದಿರ. ಈ ರಂಗಮಂದಿರದಲ್ಲಿ ನಾವು ಬಂದಿದ್ದೀವಿ. ನಾವು ವಾಪಸ್ ಹೋಗಲೇಬೇಕು ನಾಟಕ ಮುಗಿದ ಮೇಲೆ. ನಮ್ಮ ಮನೆ ಎಲ್ಲಿದೆ? ಅದು ಮನೆ. ಬಂದ್ವಿ ನಾಟಕ ಆಡೋಕ್ಕೆ, ಮನೆ ಮರೆತುಬಿಟ್ವಿ. ನಮ್ಮ ಮನೆ ಆಗಿದೆ. ಇದು ಸ್ಥೂಲ ಲೋಕ, ಸೂಕ್ಷ್ಮ ಲೋಕ, ಮೇಲಿರೋದು ಆತ್ಮಲೋಕ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹತಾರೆಗಳು, ಅದ್ರ ಮೇಲಿರ್ತಕ್ಕಂಥ ಲೋಕ, ಅದನ್ನು ಬ್ರಹ್ಮಪುರಿ ಅಂತಾರೆ, ಆತ್ಮಲೋಕ ಅಂತಾರೆ, ಪರಂಧಾಮ ಅಂತಾರೆ. ನ ತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ನ ತದ್ಭಾಷಯತೆ ಸೂರ್ಯೋ, ಎಲ್ಲಿ ಸೂರ್ಯನ ಪ್ರಕಾಶ ಇರೋದಿಲ್ವೋ, ನಾ ಶಶಾಂಕ, ಎಲ್ಲಿ ಚಂದ್ರ ಇರೋದಿಲ್ವೋ, ನಾ ಪಾವಕಃ, ಯಾವುದನ್ನು ಬೆಂಕಿ ಬೆಳಗೋದಿಲ್ವೋ, ಯದ್ಗತ್ವಾ ನ ನಿವರ್ತಂತೆ, ಯಾವುದನ್ನು ಹೊಂದಿದ ಮೇಲೆ ನಾವು ತಿರ್ಗಿ ವಾಪಸ್ ಬರೋದಿಲ್ವೋ, ತತ್, ಅದು, ಧಾಮ, ಇರ್ತಕ್ಕಂಥ ಜಾಗ, ಪರಮ, ಶ್ರೇಷ್ಠವಾದ, ಮಮ, ನನ್ನದು, ತದ್ದಾಮ ಪರಮಂ ಮಮ, ಅದು ನನ್ನ ಮನೆ. ಅಲ್ಲಿಂದ ನಾನು ಈ ಭೂಮಿಗೆ ಬಂದಿದ್ದೀನಿ, ಪಾಠ ಮಾಡ್ತಾಯಿದ್ದೀನಿ, ತಿರ್ಗಿ ವಾಪಸ್ ಹೋಗಬೇಕು, ಅದು ನನ್ನ ಮನೆ. ಈಗ ನಾನು ಆತ್ಮ ಆಗಿದ್ದೀನಿ, ನಮ್ಮ ತಂದೆ ಪರಮಾತ್ಮ ಆಗಿದ್ದಾರೆ, ನಮ್ಮ ಮನೆ ಆಗಿದೆ ಪರಂಧಾಮ. ಈ ಸೃಷ್ಟಿ ರಂಗಮಂಚದ ಮೇಲೆ ಪಾತ್ರ ಮಾಡ್ತಾಯಿದ್ದೀವಿ ನಾವೆಲ್ಲರೂ. ನಾನು ಆತ್ಮ, ನಮ್ಮ ತಂದೆ ಪರಮಾತ್ಮ, ನಮ್ಮ ಮನೆ ಪರಂಧಾಮ. ಇದು ಮೊದಲನೇ ಪಾಠ ಆಗಿದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ವಿಶ್ವನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಮಗೆ. ಧನ್ಯವಾದಗಳು. ಓಂ ಶಾಂತಿ. ಸಾಕು.